ದೆಹಲಿಯ ನೀಟ್ ಕಿಚ್ಚು ರಣರಂಗದ ಸ್ವರೂಪವನ್ನ ಪಡ್ಕೊಂಡಿದೆ. ಪ್ರಧಾನಿ ನಿವಾಸದ ಮುಂದೆ ಧರಣಿ ಮಾಡಿ ಮೋದಿ ರಾಜೀನಾಮೆಗೆ ಕಾಂಗ್ರೆಸ್ ಆಗ್ರಹಿಸಿತು. ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದು ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಪ್ರಿಯಾಂಕಾ ಗಾಂಧಿ ಅವರನ್ನ ವಶಕ್ಕೆ ಪಡೆಯುವಾಗ ಹೈ ಡ್ರಾಮಾ ನಡೆದು ಹೋಗಿದೆ. ಅತ್ತ ದೆಹಲಿ ದಂಗಲ್, ಇತ್ತ ಸಂಪುಟ ವಿಸ್ತರಣೆಯದ್ದೇ ಹಲ್ಚಲ್ ಎನ್ನುವಂತಾಗಿದೆ. ಹೈ ಬುಲಾವ್ ಬೆನ್ನಲ್ಲೇ ಸಿಎಂ ಡಿಕೆಶಿ ಸೇರಿ ತ್ರಿಮೂರ್ತಿಗಳು ದೆಹಲಿಗೆ ದೌಡಾಯಿಸಿದ್ದು ಆಕಾಂಕ್ಷಿಗಳದ್ದೇ ಸವಾಲಾಗಿದೆ. ನೀಟ್ ಕಿಚ್ಚು ತಣ್ಣಗಾದ್ರೆ ಗುರುವಾರದ ಒಳಗೆ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ದಟ್ಟುವಾಗಿದೆ. ಇಲ್ಲ ಅಂತಂದ್ರೆ ನಾಳೆನೇ ಆದ್ರೂ ಅಚ್ಚರಿ ಇಲ್ಲ. ಫುಟ್ಪಾತ್ ಒತ್ತುವರಿ ತೆರವಿಗೆ ಬಂದಂತಹ ಅಧಿಕಾರಿಗಳ ಮೇಲೆಯೇ ಗೂಂಡಾಗಳು ಹಲ್ಲೆ ಮಾಡಿದ್ದಾರೆ. ನಡು ರಸ್ತೆಯಲ್ಲಿ ಹೆಲ್ಮೆಟ್, ಚೇರ್ನಿಂದ ಹೊಡೆದು ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ. 10 ಮಂದಿ ವಿರುದ್ಧ ದೂರು ದಾಖಲಾಗಿದ್ದಲ್ಲದೆ ಹಲ್ಲೆಕೋರರನ್ನ ಬಿಡುವ ಮಾತೇ ಇಲ್ಲ ಅಂತ ಹೇಳಿ ಸಚಿವ ಕೃಷ್ಣ ಬೈರೇಗೌಡ ಗುಡುಗಿದ್ದಾರೆ. ಮಹಾಮಾರಿ ದೂರಾಯಿತು ಅಂತಿರುವಾಗಲೇ ಕೋವಿಡ್ ರೀ ಎಂಟ್ರಿಯನ್ನ ಕೊಟ್ಟಿದೆ. ಆಂಧ್ರ ಪ್ರದೇಶದಲ್ಲಿ ಮತ್ತೆ ವೈರಸ್ ಉಲ್ಬಣಿಸಿದ್ದು 4 ಮಂದಿಯನ್ನ ಪೋಷಣ ಪಡೆದಿದೆ. ಈ ಬೆನ್ನಲ್ಲೇ ರಾಜ್ಯದ ಗಡಿಯಲ್ಲಿ ಲಕ್ಷ್ಮಣ ರೇಖೆಯನ್ನ ಎಳೆಯೋಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.